ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್, ಮಂಗಳೂರಿನಲ್ಲಿರುವ ಕದ್ರಿ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನವು ಮಂಗಳೂರಿನ ಹೃದಯ ಭಾಗದಲ್ಲಿದೆ. ನಿಮಗೆ ಬಸ್ ಮಾರ್ಗ ಬಂದು ಬೆಂಗಳೂರಿಂದ ಬರಬೇಕು ಅಂದರೆ 350 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ ಬರಬೇಕು ಅಂದರೆ 250 ಕಿಲೋಮೀಟರ್ ಆಗುತ್ತೆ. ನಿಮಗೆ ಟ್ರೈನ್ ಮುಖಾಂತರನೂ ಬರ್ಬೋದು, ಬೆಂಗಳೂರು ಟು ಮಂಗಳೂರು, ಮತ್ತು ಬಸ್ ಮುಖಾಂತರನೂ ಬರ್ಬೋದು ಈ ಟೆಂಪಲ್ಗೆ. ಸ್ನೇಹಿತರೆ, ಇಲ್ಲಿ ದೇವಸ್ಥಾನ ಸಮಯ ಬಂದು ಮಾರ್ನಿಂಗ್ 6 ಗಂಟೆಯಿಂದ 1 ಗಂಟೆ ಇರುತ್ತೆ. ಮತ್ತು ಸಂಜೆಯ ಸಮಯ ಬಂದ್ಬಿಟ್ಟು 4 ಗಂಟೆಯಿಂದ 8 ಗಂಟೆ ಗಂಟನೂ ದೇವಸ್ಥಾನ ಓಪನ್ ಇರುತ್ತೆ. ಸ್ನೇಹಿತರೆ, ಈ ದೇವಾಲಯವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೂಲ ಸ್ಥಾನವಾಗಿದೆ. ಸ್ನೇಹಿತರೆ, ಇಲ್ಲಿನ ವಿಶೇಷತೆ ಏನೆಂದರೆ ತೀರ್ಥ ಸ್ನಾನ ಮಾಡಬೇಕು. ಇಲ್ಲಿ 7 ಕೆರೆಗಳಿದೆ. ಒಂದೊಂದೇ ಕೆರೆಗಳಲ್ಲಿ ಮುಳುಗಿ ನಾವು ಇದ್ದರೆ ನಾವು ಏನೇ ಪಾಪಗಳು ಮಾಡಿದ್ರೂ ಅದು ಪರಿಹಾರ ಆಗುತ್ತೆ. ಮೋಕ್ಷ ಪರಿಹಾರ ಅಂತ ಹೇಳ್ತಾರೆ ಅದಕ್ಕೆ. ಸ್ನೇಹಿತರೆ, ಈ ಗಂಗೆಯು ಕಾಶಿಯಿಂದ ಹರಿದು ಬರುತ್ತದೆ. ಅದಾದ ನಂತರ ಸ್ನಾನ ಮಾಡ್ಕೊಂಡ ನಂತರ ನಾವು ಗೋಮುಖ ಅಂತಿದೆ, ಅಲ್ಲಿ ಹೋಗಿ ಗಂಗೆಯನ್ನು ತಗೊಂಡು ಶಿವನಿಗೆ ಅಭಿಷೇಕ ಮಾಡಬೇಕು. ನಾವು ಏನೇ ಇಷ್ಟಾರ್ಥಗಳು ಈಡೇರಬೇಕು, ನಮ್ಮ ಕಷ್ಟ ಪರಿಹಾರ ಆಗಲಿ ಅಂದ್ಬಿಟ್ಟು. ಇದು ಕಾಶಿಯಿಂದ ಬಂದಿರುವ ಗಂಗೆಯು 365 ದಿನಗಳಲ್ಲೂ ಗೋಮುಖಾಂತರ ಬರುತ್ತದೆ. ಈ ಗಂಗೆಯನ್ನು ನಾವು ಶಿವನಿಗೆ ಅಭಿಷೇಕ ಮಾಡ್ತೀವಿ. ಇಲ್ಲಿ ಏನು ಕಾಣ್ತಿದೆ ನಿಮಗೆ, ಈ ಗಂಗೆಯನ್ನು ತಗೊಂಡು ನಾವು ಶಿವನಿಗೆ ಅಭಿಷೇಕ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ಸ್ನೇಹಿತರೆ, ಸ್ನೇಹಿತರೆ, ದೇವಸ್ಥಾನ ಹತ್ರ ಹಲವು ದೇವಸ್ಥಾನಗಳಿದೆ. ಇದು ಬಂದು ಹನುಮಂತನ ದೇವಸ್ಥಾನ. ನಂತರ ಸ್ನೇಹಿತರೆ, ಇದು ನಾಗದೇವತೆ, ನಾಗರಕಲ್ಲು ಅಂತ ಹೇಳ್ತಾರಲ್ಲ, ಅದು ಇದೆ ಇಲ್ಲಿ. ಅದು ದರ್ಶನ ಮಾಡಿಕೊಂಡು ಅದು ಹಾಗೆ ಮುಂದೆ ಬಂದರೆ ನಾವು ಅಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನವೂ ಇದೆ ಇಲ್ಲಿ. ಅದಾದ ನಂತರ ಸ್ನೇಹಿತರೆ, ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ಗಣೇಶ ಟೆಂಪಲ್ಲು ಇದೆ. ಮತ್ತು ಭಜನೆ ಮಂದಿರ ಇದೆ. ಇದು ಬಂದು ತೇರು, ಅಲ್ಲಿನ ತೇರು ಇದು. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಥ್ಯಾಂಕ್ ಯು ಫಾರ್